ಕಾಕಾ ಸಾಹೇಬಂಗೂ ಫ್ರೀ ಮಹಾದೇವಪ್ಪಂಗೂ ಫ್ರೀ ಅಂತ ಗ್ಯಾರಂಟಿ ಬಗ್ಗೆ ಸರ್ಕಾರ ನೇರವಾಗಿನೇ ಹೇಳ್ತಿತ್ತು. ಗ್ಯಾರಂಟಿ ಎಲ್ರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಗೃಹಲಕ್ಷ್ಮಿ ಹಣವನ್ನು ಮಾತ್ರ ಕೆಲ ದಿನಗಳಿಂದ ಅಥವಾ ಕೆಲ ತಿಂಗಳುಗಳಿಂದ ಹಣ ನೀಡ್ತಾನೆ ಇಲ್ಲ. ಇದೆಲ್ಲದರ ನಡುವೆ ಈಗ ಗ್ಯಾರಂಟಿ ಸಮಿತಿಗೆ ಸರ್ಕಾರ ದಿಢೀರ್ ಅಂತ 7 ಕೋಟಿ ರೂಪಾಯಿಗಳನ್ನು ನೀಡಿದೆ. ಈ ರೀತಿ 7 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರುವಂಥದ್ದನ್ನು ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಹಿಂದೆ ಕೂಡ ಪ್ರತಿಭಟನೆ ಮಾಡಿತ್ತು. ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಾರ್ವಜನಿಕರ ಹಣವನ್ನು ನೀಡಲಾಗ್ತಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಗೃಹಲಕ್ಷ್ಮಿಯರಿಗೆ ಇನ್ನೂ ಬಿಡುಗಡೆಯಾಗದ ಹಣ. ಕೈ ಕಾರ್ಯಕರ್ತರೇ ಇರುವ ಗ್ಯಾರಂಟಿ ಸಮಿತಿಗೆ ಹಣ ರಿಲೀಸ್. ಗೃಹಿಣಿಯರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರೆದಿಲ್ಲ. ಕಳೆದ 3-4 ತಿಂಗಳು ಬಾಕಿ ಉಳಿದಿದೆ ಅನ್ನೋ ಆರೋಪವಿದೆ. ಆದರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿದ್ದ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ 7.65 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆಗೆ ಸರ್ಕಾರ ಆದೇಶ ನೀಡಿದೆ. ಈ ಮೂಲಕ ಕಾರ್ಯಕರ್ತರನ್ನ ಸಮಾಧಾನ ಮಾಡಲು ಮುಂದಾಗಿದೆ. ಇದು ವಿಪಕ್ಷಗಳ ಕೆಂಗಣಿಗೆ ಗುರಿಯಾಗಿದೆ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಆಗ್ತಿಲ್ಲ. ಆದರೆ ರಾಜ್ಯದ ಜನರ ತೆರಿಗೆ ಹಣವನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕಲು ಬಳಸಿಕೊಳ್ತಿದ್ದಾರೆ ಅಂತ ವಿಜಯೇಂದ್ರ ಕಿಡಿಕಾರಿದ್ರೆ, ಕಾಂಗ್ರೆಸ್ ಚೇಲಾಗಳಿಗೆ ಮಾತ್ರ ಗ್ಯಾರಂಟಿ ಅಂತ ಡಿ.ವಿ. ಸದಾನಂದಗೌಡ ಟೀಕಿಸಿದ್ದಾರೆ. ರಾಜ್ಯದ ಜನರ ತೆರಿಗೆ ಹಣವನ್ನ ಕಾಂಗ್ರೆಸ್ ಕಾರ್ಯಕರ್ತರೇನಿದ್ದಾರೆ ಅವರಿಗೆ ಸಂಬಳವನ್ನ ಕೊಟ್ಟು ಸರ್ಕಾರದಿಂದ ಅವರನ್ನ ಸಾಕ್ತಕ್ಕಂಥ ಕೆಲಸದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದ್ರ ಮಧ್ಯೆ ರಾಜ್ಯದಲ್ಲಿ ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಜನರಿಗಾಗಿ ಅಲ್ಲ, ಅಥವಾ ರಾಜ್ಯ ಸರ್ಕಾರದ ಹಿತಾಸಕ್ತಿಗಾಗಿ ಅಲ್ಲ. ಅದು ಇರೋದೇ ಅವರ ಸ್ವಂತ ಚೇಲಗಳು ಯಾರಿದ್ದಾರೆ ಆ ಚೇಲಗಳಿಗೆ. ಇವತ್ತು 3-4 ತಿಂಗಳಿಂದ ಬೇರೆ ಬೇರೆ ಅವರ ಏನು 5 ಆಶ್ವಾಸನೆಗಳನ್ನು ಕೊಟ್ಟಿದ್ದಾರಲ್ಲ, ಅದೇನು ಅವರಿಗೆ ದುಡ್ಡು ಸಿಗ್ತಾ ಉಂಟು? ಅವರಿಗೆ ಕೊಟ್ಟಿಲ್ಲ. ಅವರಿಗೆ ಕೊಡೋ ಬದಲು ಇವರಿಗೆ 7.5 ಕೋಟಿ ರಿಲೀಸ್ ಮಾಡಿರುವಂಥದ್ದು. ಏನಿದರ ಅರ್ಥ? ಏನದು ಗ್ಯಾರಂಟಿ ಅನುಷ್ಠಾನ ಸಮಿತಿ? ಎಷ್ಟು ಕೋಟಿ ವೆಚ್ಚ? ಅಸಲಿಗೆ ಏನಿದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂದ್ರೆ? ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳಿಗೆ ಯಶಸ್ವಿಯಾಗಿ ತಲುಪಿಸುವುದು, ಕುಂದುಕೊರತೆ ನಿವಾರಿಸುವುದು. ಆದರೆ ಸಚಿವ ಸ್ಥಾನ ಅಥವಾ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗದವರು ಇನ್ನಿತರರನ್ನ ಸಂತೃಪ್ತಿಪಡಿಸಲು ರೂಪಿಸಿರುವ ಸಮಿತಿ ಇದು ಎಂಬ ಆರೋಪವಿದೆ. ಎಚ್.ಎಂ. ರೇವಣ್ಣ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷರಾಗಿದ್ದು, ಇವರಿಗೆ ಸಂಪುಟ ದರ್ಜೆ ಸ್ಥಾನಮಾನ ನೀಡಲಾಗಿದೆ. ಪ್ರತಿ ಜಿಲ್ಲೆಗೂ ಅಧ್ಯಕ್ಷರಿದ್ದು, ಜಿಲ್ಲಾ ಸಮಿತಿ ಅಧ್ಯಕ್ಷರಿಗೆ ತಿಂಗಳಿಗೆ 40,000 ವೇತನವಿದ್ರೆ, ತಾಲೂಕು ಸಮಿತಿ ಅಧ್ಯಕ್ಷರಿಗೆ ತಿಂಗಳಿಗೆ 25,000 ವೇತನ, ಬಿಬಿಎಂಪಿ ವ್ಯಾಪ್ತಿ ಅಧ್ಯಕ್ಷರಿಗೆ ತಿಂಗಳಿಗೆ 40,000, ಸಭೆಗಳಿಗೆ ಅಟೆಂಡ್ ಆಗುವವರಿಗೆ 1,100 ರೂಪಾಯಿ ವೇತನ ಪಾವತಿಸಲಾಗಿದೆ. ಅಧ್ಯಕ್ಷರು ಸೇರಿ ಒಂದು ಜಿಲ್ಲೆಗೆ 5 ಸದಸ್ಯರಿರ್ತಾರೆ. ರಾಜ್ಯದೆಲ್ಲೆಡೆ ಒಟ್ಟು 150ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಬಹುಪಾಲು ಎಲ್ಲ ಸದಸ್ಯರು ಕೈ ಕಾರ್ಯಕರ್ತರೇ ಆಗಿದ್ದಾರೆ. ಇವರಿಗೆ ವರ್ಷಕ್ಕೆ ಸರಾಸರಿ 15 ಕೋಟಿಗೂ ಹೆಚ್ಚು ವೇತನ ಪಾವತಿ ಮಾಡಲಾಗುತ್ತೆ. ಗ್ಯಾರಂಟಿಯನ್ನ ನಿಲ್ಲಿಸಿದ್ರಿ, ನಿಮ್ಗೆ ನಾಚಿಕೆ ಆಗ್ಬೇಕು. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ. ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ನೀವು ಅಡ್ವಾನ್ಸ್ ಆಗಿ ದುಡ್ಡು ಬಿಡುಗಡೆ ಮಾಡ್ತೀರಿ. ಯಾರು ತಿನ್ನಕ್ಕೆ? ಸದನದಲ್ಲಿ ಭಾರಿ ಹೋರಾಟ ಮಾಡಿದ್ದ ಬಿಜೆಪಿ ಜೆಡಿಎಸ್. ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿರುದ್ಧ ಬಿಜೆಪಿ ಈ ಹಿಂದೆ ವಿಧಾನಸಭೆಯಲ್ಲಿ ಭಾರಿ ಹೋರಾಟ ಮಾಡಿತ್ತು. ಕೋಲಾಹಲವೇ ಸೃಷ್ಟಿಯಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕೋದಕ್ಕೆ ರಾಜ್ಯದ ಜನರ ತೆರಿಗೆ ಹಣ ಬಳಸ್ತಾ ಇದೆ ಅಂತ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು. ಅದೇನೇ ಆಗಲಿ, ಗೃಹಲಕ್ಷ್ಮಿ ರಿಲೀಸ್ ಆಗ್ತಿಲ್ಲ. ಇದರ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರಿರುವ ಅನುಷ್ಠಾನ ಸಮಿತಿಗೆ 7 ಕೋಟಿ ಬಿಡುಗಡೆ ಮಾಡಿರೋದು ಟೀಕೆಗೆ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.